ಬರೀ 34,000 ಕೊಡ್ತೀನಿ. ಬರೀ 34,000 ಓನರ್. ಓಕೆ ಪ್ರೈಸಿಂಗ್ ಸರ್ ಪ್ರೈಸಿಂಗ್ 38,000 ಕೊಡ್ತೀನಿ. 38,000 2003 ಎಕ್ಸೋ ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಬರೀ 48,000 ಕೊಡ್ತೀನಿ. ಜಸ್ಟ್ 98,000 ಕೊಡ್ತೀನಿ. 98,000 ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 58,000 ಕೊಡ್ತೀನಿ. 55,000 ಆಗ್ಬೋದಾ ಸರ್? 55,000. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 75,000 ಕೊಡ್ತೀನಿ. 75,000 ನಿಮ್ಗೆ ಈ ಗಾಡಿ ಸಿಕ್ತಿರೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. 1,45,000 ನಿಮ್ಗೆ ಡೀಸೆಲ್ ವೇರಿಯಂಟ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ನಿಮ್ಗೆ ಎಲ್ಲಾನು ಬರುತ್ತೆ ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಬೇರೆ ಆಡ್ ಆನ್ ಆಗಿದೆ ಅಂತ ಹೇಳ್ಬೋದು. ಸರ್ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ A to Z ಕಾರ್ ಪಾಯಿಂಟ್ಸ್ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು ಮಂತ್ ಆಯ್ತು ಅನ್ಕೋತೀನಿ ನಿಯರ್ ಬೈ ವಿಡಿಯೋ ಮಾಡ್ಬಿಟ್ಟು. ಈ ಸರ್ತಿ ಯೂತ್ಗೆ ನೋಡ್ಬೇಕಾ ಡಾಲ್ಫಿನ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಿದ್ರ ಅಂಡ್ ಬರೀ 35,000 ಡೌನ್ ಪೇಮೆಂಟ್ ಮಾತಾಡ್ತಿಲ್ಲ. ಫುಲ್ ಕ್ಯಾಶ್ ತಗೊಂಡ್ ಬನ್ನಿ. ಮಳೆಯಲ್ಲೇ ವಿಡಿಯೋ ಮಾಡಿದ್ದೇವೆ. ನೀವು ಮಳೆಯಲ್ಲಿ ನೆನೆಯಕ್ ಹೋಗ್ಬೇಡಿ, ಕಾರಲ್ಲಿ ಆರಾಮಾಗಿ ಓಡಾಡಿ ಅಂತ ಇವ್ರಿಗೆ ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. A to Z ಕಾರ್ ಪಾಯಿಂಟ್ಸ್ ಅಲ್ಲಿ ಪ್ರೈಸಿಂಗ್ ಕೊಡೋದು ಯಾರು ಕೊಡೋದಿಲ್ಲ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಮತ್ತೊಂದು ಪಾಯಿಂಟ್ ಆಡ್ ಮಾಡ್ತೀನಿ ಸರ್. ಕಾಲ್ ಏನಕ್ಕೆ ಪಿಕ್ ಮಾಡೋದಿಲ್ಲ ಸರ್? ಕಾಲ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಅದಕ್ಕೋಸ್ಕರ ರೆಸ್ಪಾನ್ಸ್ ಕೊಡಕ್ ಆಗ್ತಿಲ್ಲ. ಹಂಗೇನಾದ್ರು ಕಾಲ್ಸ್ ರೆಸ್ಪಾನ್ಸ್ ಆಗ್ತಾ ಇಲ್ವಾ? ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿ ಅವೈಲೇಬಲ್ ಇದೆಯಾ ಇಲ್ಲ ಅಂತ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಅದು ಇಲ್ಲ ಅಂದ್ರೆ ಬಿಕಾಸ್ ಆಲ್ಮೋಸ್ಟ್ ಇಲ್ಲ ಅಂದ್ರೂ ಮೋರ್ ದನ್ 1000 ಕಾಲ್ಸ್ ಬರುತ್ತೆ ಡೈಲಿ. ನಿಮ್ಗೆ ಇಲ್ಲ ಅಂದ್ರೂ ಲೊಕೇಶನ್ ಹಾಕಿರ್ತೀನಿ. 2 ಸರ್ತಿ ಲೊಕೇಶನ್ ಹೇಳ್ತಾರೆ. ಈ ಸರ್ತಿ ಸರ್ ಲೊಕೇಶನ್ ಎಕ್ಸಾಕ್ಟ್ ಹೇಳ್ಬಿಡಿ ಸರ್. ನಾಗರಬಾವಿ ಸರ್ವಿಸ್ ರೋಡ್ ಬಂದ್ರೆ ಸ್ಟ್ರೈಟ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಸಿಗುತ್ತೆ. ಸ್ವಲ್ಪ ಡೌನ್ ಇಳಿದ ತಕ್ಷಣ ನಮ್ A to Z ಕಾರ್ಸ್ ಪಾಯಿಂಟಿಂಗ್ ಇದೆ. ನಾಯಂಡಳ್ಳಿ ಕಡೆಯಿಂದ ಬಂದ್ರೆ ನಾಯಂಡಳ್ಳಿ ಪೆಟ್ರೋಲ್ ಬಂಕ್ ಅಂಡರ್ಪಾಸ್ ಪೆಟ್ರೋಲ್ ಬಂಕ್ ಇಂದ ಬಂದ್ರೆ ಅಲ್ಲೂ ಯಾರಿಗಾದ್ರೂ ಸಿದ್ಧಗಂಗಾ ಸ್ಕೂಲ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ಕೇಳಿದ್ರೆ ಅಲ್ಲೇ ಇದೆ ಸರ್. ಮತ್ತೊಂದು ನಿಮ್ಗೆ ಹೇಳ್ತೀನಿ, ಈ ಕಡೆ ಬಂತಂದ್ರೆ ದೊಡ್ಡದು BDA ಕಾಂಪ್ಲೆಕ್ಸ್ ಅಪಾರ್ಟ್ಮೆಂಟ್ ಇದೆ. BDA ಕಾಂಪ್ಲೆಕ್ಸ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಅದ್ರ ಪಕ್ಕದಲ್ಲೇ ಒಂದು ರೋಡ್ ಇದೆ. ಪಕ್ಕದಲ್ಲಿ ಡೌನ್ ಅಲ್ಲಿ ಬಂದ್ರೆ ನೀವು ರೈಟ್ ಸೈಡ್ ಅಲ್ಲಿ A to Z ಕಾರ್ ಪಾಯಿಂಟ್ಸ್ ಅಂತ ಕಾಣುತ್ತೆ. ಅಂಡ್ ಲೈನ್ ಅಲ್ಲಿ ಗಾಡಿಗಳು ನಿಂತಿರುತ್ತೆ. ದೂರದಿಂದ ನೋಡಿ ಆ ಕಡೆ ಒಂದ್ ಸ್ವಲ್ಪ ಕವರ್ ಮಾಡಿ. ಆ ಕಡೆ ಇದೇ ರೋಡು, ಅದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಕಾರ್ನರ್ ಅಲ್ಲಿ ಇದೆಲ್ಲ ಅಪಾರ್ಟ್ಮೆಂಟ್. ಅಲ್ಲಿಂದ ಡೌನ್ ಅಲ್ಲಿ ಬಂದ್ರೆ ನಿಮ್ಗೆ ಗಾಡಿಗಳು ಸಿಕ್ಬಿಡುತ್ತೆ. ಅಲ್ಲಿಂದ ಹಾರ್ಡ್ಲಿ ನಿಮ್ಗೆ ಇಲ್ಲ ಅಂದ್ರೆ 100 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್, ಅದಕ್ಕಿಂತ ಕಮ್ಮಿ ಆಗ್ಬೋದು. ಇನ್ ಡೀಟೇಲ್ ಇಷ್ಟು ಡೀಟೇಲ್ ಹೇಳಿದೀನಿ ಸಾಕು ಅನ್ಕೋತೀನಿ ಡೀಟೇಲ್. ಅಂಡ್ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಆಗಿ ಯಾವ ಗಾಡಿ ಬೇಕೋ ಆ ಗಾಡಿ ತಗೊಂಡು ಹೋಗ್ಬೋದು. ಅಂಡ್ ಲೋನ್ ಅಂತ ನಾನು ಮಾತಾಡೋದೇ ಇಲ್ಲ. ಲೋನ್ ಆಪ್ಷನ್ ನಿಮ್ಮ ಹತ್ರ ಸರ್ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ ಲೋನ್ ಇದೆಯಾ ಅಂತ. ನಮ್ಮ ಹತ್ರ ಲೋನ್ ಆಪ್ಷನ್ಸ್ ಇಲ್ಲ ಸರ್. ಲೋನ್ ಆಪ್ಷನ್ ಇಲ್ವೇ ಇಲ್ಲ. ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡೋಗಿ ಅಷ್ಟೇ. ಓಕೆ, ಡೌನ್ ಪೇಮೆಂಟ್ ಅಲ್ಲ ಸರ್, ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡೋಗಿ. ಸಾರಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್. ಮಳೆಗಾಲ ಬರ್ತಿದೆ, ಮಳೆಯಲ್ಲೇ ವಿಡಿಯೋ ಮಾಡ್ತಿದೀವಿ. ಅಂಡ್ ನಾವು ತೊಯ್ಬಹುದು ಬಟ್ ನೀವು ತೊಯ್ಬೇಡಿ. ಕಾರಲ್ಲಿ ಹೋಗಿ ಬೈಕ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತೀರಾ ಅಂತ ಹೇಳ್ಬೋದು. ಫಸ್ಟ್ ಗಾಡಿ ಹೋಗೋದಾದ್ರೆ ಯಾವ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್? ಸರ್ ಮಾರುತಿ 800 ಬರೀ 34,000 ಕೊಡ್ತೀನಿ. ಬರೀ 34,000. ಓನರ್ ಸೆಕೆಂಡ್ ಓನರ್ ಆಗಿ. ಸೆಕೆಂಡ್ ಓನರ್. ಅಂಡ್ ಓಡಿರೋದು ಅಪ್ರಾಕ್ಸ್ ಸರ್ 1 lakh ಮ್ಯಾಕ್ಸಿಮಮ್ 1 lakh ಓಡಿರುತ್ತೆ. ಓಕೆ, ಯಾವ ಮಾಡಲು? 2002 ಮಾಡಲ್. 2002 ಮಾಡಲು. ಬರೀ 34,000 ನಿಮ್ಗೆ 800 ಸಿಕ್ತಿರೋದು. AC ಬರುತ್ತೆ ಸರ್. 2002 ಮಾಡಲ್ ಅಲ್ಲ. ಟೈರ್ ಕಂಡೀಷನ್ ನೋಡಬಹುದು ನಿಮ್ಗೆ ಯಾವ ತರ ಬರುತ್ತೆ. ಅಂಡ್ FC ಇದೆಯಾ ಸರ್? FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಅದನ್ನೆಲ್ಲ ಮಾಡ್ಕೊಡ್ಬೇಕು. ಅಡಿಷನಲ್ ಮಾಡ್ಕೊಬಹುದು. ಹಾಗೆ ಇದು 34,000 ಆಯ್ತು ಸರ್. ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ 38,000 ಇದೆ. ಇವಾಗ 2 lakhs ಒಳಗಡೆ ಬಜೆಟ್ ಅಲ್ಲೇ ಎಲ್ಲಾ ಗಾಡಿ ಇರೋದು. 2 lakhs ಒಳಗಡೆ ಬಜೆಟ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಡಾಲ್ಫಿನ್, ವೋಲ್ಕ್ಸ್ವ್ಯಾಗನ್ ಡಾಲ್ಫಿನ್ ಅಂತ ಕರಿಬಹುದು. ಇದು ಫ್ಯಾನ್ಸಿ ಯಾರು ಯೂತ್ ನೋಡೋರ್ಗೆ ಸಖತ್ತಾಗಿರೋ ಗಾಡಿ. ಅಂಡ್ ಡ್ರಮ್ ಇದು ಬರುತ್ತೆ ಅಲ್ವಾ ಸರ್? ಹೌದು, ಡ್ರಮ್ ಅಲೋ ವೀಲ್ಸ್ ತರ ಬರುತ್ತೆ. ತಗೊಂಡ್ರೆ ಏನು ಖರ್ಚಿಲ್ವಾ ಸರ್? ತಗೊಂಡ್ರೆ ಮ್ಯಾಕ್ಸಿಮಮ್ ಒಂದು 5-6 ಸಾವಿರ ಖರ್ಚು ಇದ್ದೇ ಇರುತ್ತೆ. ಪೇಂಟಿಂಗ್ ಎಲ್ಲ ಮಾಡ್ಕೋಬೇಕು. ಹೌದು. ಅಂಡ್ ಯಾವ ಮಾಡಲು ಸರ್? 89 ಮಾಡಲ್. 89 ಮಾಡಲು. ಓಡಿರೋದು ನಾನು ಕೇಳೋದಿಲ್ಲ. ಓನರ್ ಸರ್? ಓನರ್ ಸೆಕೆಂಡ್ ಓನರ್. ಓಕೆ, ಪ್ರೈಸಿಂಗ್ ಸರ್? ಪ್ರೈಸಿಂಗ್ 38,000 ಕೊಡ್ತೀನಿ. 38,000 FCL ಅಡಿಷನಲ್ ಹಾಕೋಬೇಕು ಸರ್. FCL ಅಡಿಷನಲ್ ಇದ್ದೇ ಇರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ Hyundai Santro 2003 ಎಕ್ಸೋ ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಬರೀ 48,000 ಕೊಡ್ತೀನಿ. ಬರೀ 48,000 ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋ, ಬ್ಯಾಕ್ ವೈಫರ್, AC, ಮ್ಯೂಸಿಕ್ ಸಿಸ್ಟಮ್. ಅದು ಮ್ಯಾಗ್ವಿಲ್ ಇರೋದು ಗಾಡಿಗಳು. ಓಕೆ, ಮ್ಯಾಗ್ವಿಲ್. ಇದು ಸ್ಟೆಪ್ನಿ ಟೈರ್? ಸ್ಟೆಪ್ನಿ ಟೈರ್ ಅದು. ಓಕೆ, ಹಿಂದ್ಗಡೆ 4 ಮ್ಯಾಗ್ವಿಲ್. ಇದು ಸ್ಟೆಪ್ನಿ ಟೈರ್ ಆಗಿದೆ. ಬರೀ 48,000 ಕೊಡ್ತೀನಿ. ಬೇಡ ನಮಗೆ ನ್ಯಾನೋ ಬೇಕು ಅಂದ್ರೆ? ಸರ್ ನ್ಯಾನೋ ಬೇಕಾ? 2011 ಮಾಡಲ್, 3rd ಓನರ್ಶಿಪ್ ಆಗಿದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 58,000 ಕೊಡ್ತೀನಿ. 55,000 ಆಗ್ಬೋದಾ ಸರ್? 55,000 ಮಾಡ್ಕೊಡ್ತೀನಿ. 58,000. ಓನರ್ ಸರ್? ಓನರ್ 3rd ಓನರ್ ಆಗಿದೆ. 3rd ಓನರ್. ಇದು ಟ್ವಿಸ್ಟ್ ಅಲ್ಲ? ಟ್ವಿಸ್ಟ್ ಅಲ್ಲ. ಹೌದು. ಓಕೆ, ಅದಕ್ಕಿಂತ ಕಮ್ಮಿ ಬರುತ್ತೆ. ಹೌದು. ಟ್ವಿಸ್ಟ್ ಅಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರೋದಿಲ್ಲ ಸರ್? ಇದರಲ್ಲಿ ಪವರ್ ವಿಂಡೋ ಹೌದು ಬರಲ್ಲ. ಪವರ್ ವಿಂಡೋಸ್ ಬರೋದಿಲ್ಲ. AC ನೂ ಬರಲ್ಲ. AC ಬರಲ್ಲ. ಓಕೆ, 55,000. ಸರ್ 55,000 ಕೊಡ್ತೀನಿ. 38,000.
48,000 55,000. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಗೆಟ್ಸ್ ಇರೋದು ಸರ್ ಮ್ಯಾಗ್ವಿಲ್ ಇರೋದು ಗಾಡಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಟಾಪ್ ಎಂಡ್ ವೆಹಿಕಲ್ ಸರ್. ಟಚ್ ಸಿಸ್ಟಮ್ ಎಲ್ಲ ಬರುತ್ತೆ. 2007 ಮಾಡಲ್, 3rd ಓನರ್ಶಿಪ್ ಆಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 75,000 ಕೊಡ್ತೀವಿ. 75,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಮ್ಯಾಗ್ವಿಲ್ ಗಾಡಿ ನಿಮ್ಗೆ ಈ ಗಾಡಿ ತಗೊಳ್ಬೇಕಂದ್ರೆ ಮಾರ್ಕೆಟ್ಗೆ ಹೋದ್ರೆ 1 ಲಕ್ಷ ಮೇಲೇನೆ ಸಿಗುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಎಲ್ಲ ಸಾಕಾಗಿದೆ. ಬರೀ 75,000ಕ್ಕೆ 75,000 ಕೊಡ್ತೀನಿ. ಮಳೆಗಾಲದಲ್ಲಿ ನೆಂಟ್ರಾಕ್ ಆಕ್ಸಸ್ ತಗೊಳಕ್ ಹೋದದ್ದು ಬಂದ್ಬಿಟ್ಟು ಗೆಟ್ಸ್ ತಗೊಳ್ಳಿ, ಬರೀ 75,000 ಕೊಡ್ತೀನಿ. ಡೌನ್ ಪೇಮೆಂಟ್ ಅಲ್ಲಿ ಕಾರ್ ಸಿಗ್ತಿದೆ. ಡೌನ್ ಪೇಮೆಂಟ್ ಅಲ್ಲಿ ಕಾರ್ ಸಿಗುತ್ತೆ. ಹಾಗೆ ಫೋರ್ಡ್ ಸರ್ ಎಷ್ಟೋ ಜನ ಕನ್ಫ್ಯೂಸ್ ಅಲ್ಲಿ ಅವ್ರೆ, ಡೌನ್ ಪೇಮೆಂಟ್ ಫುಲ್ ಕ್ಯಾಶ್ ಅಂತ. ಫುಲ್ ಕ್ಯಾಶ್. ಫುಲ್ ಕ್ಯಾಶ್. ಹೌದು. ನೋ ಡೌನ್ ಪೇಮೆಂಟ್ ಇನ್ A2 ಕಾರ್ಸ್. ಕಾರ್ಸ್ ಲೋನ್ ಆಪ್ಷನ್ಸ್ ಇಲ್ಲ ಸರ್. ಲೋನ್ ಆಪ್ಷನ್ ಇಲ್ಲ. ಲೋನ್ ಆಪ್ಷನ್ಸ್ ಇಲ್ಲ. ಡೌನ್ ಪೇಮೆಂಟ್ ಆಪ್ಷನ್ ಇಲ್ಲ ಅನ್ಕೋ. ಇಲ್ಲ. ಓಕೆ, ಹೇಳಿ ಸರ್. 2012 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಗಾಡಿ ಬಂದು ಟಾಪ್ ಎಂಡ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 1,75,000 ಕೊಡ್ತೀನಿ. ಓನರ್ ಸೆಕೆಂಡ್ ಓನರ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಸಖತ್ತಾಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಮಳೆ ತುಂಬಾ ಬರ್ತಿದೆ. ಇವತ್ತು ನಾವು ಗಾಡಿ ಇದು ವಿಡಿಯೋ ಮಾಡ್ತಿದ್ದೀವಿ. ನಾವು ಒದ್ದೆ ಆದ್ರೂ ಪರವಾಗಿಲ್ಲ, ನೀವು ಕಾರಲ್ಲಿ ಹೋಗಿ ಅಂತ ಹೇಳೋದು A to Z ಕಾರ್ ಪಾಯಿಂಟ್ ಉದ್ದೇಶ ಅಂತ ಹೇಳ್ಬೋದು. ಎಸ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ತುಂಬಾ ಮಳೆ ಬರ್ತಿದೆ, ಇವಾಗ ಛತ್ರ ಹಿಡ್ಕೊಂಡು ಮಾಡ್ತಿದೀವಿ. ಹೇಳಿ ಸರ್, ನೆಕ್ಸ್ಟ್ ಗಾಡಿ ಯಾವ್ದು? ಸರ್ ಹೋಂಡಾ ಅಕಾರ್ಡ್ 2009 ಮಾಡಲ್, 3rd ಓನರ್ಶಿಪ್ ಆಗಿದೆ. ಮ್ಯಾಗ್ವಿಲ್ ಎಲ್ಲ ಇದೆ. ಫುಲ್ ಡಿಮ್ಯಾಂಡ್ ಇದೆ. ವೈಟ್ ಕಲರ್ ಗಾಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಓಡಿರೋದು ಅಂದಾಜು? ಸರ್ ಓಡಿರೋದು 85,000 ಓಡಿದೆ. 85,000 ಓಡಿದ್ಯಾ? ಹೌದು. ಇಂಟೀರಿಯರ್ ನಿಮ್ಗೆ ಬಂದ್ ನೋಡಿ ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಸರ್, ಪ್ರೈಸಿಂಗ್ 1,85,000 ಕೊಡ್ತೀನಿ. 1,85,000. 1,85,000 ಹೋಂಡಾ ಅಕಾರ್ಡ್ 2009 ಮಾಡಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ ಹೋಂಡಾ ಸಿವಿಕ್. ಓಕೆ, ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಎಲ್ಲ ಬರುತ್ತೆ. 1,98,000 ಕೊಡ್ತೀನಿ. 1,98,000 ಹೋಂಡಾ ಸಿವಿಕ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಅಂಡ್ ರೇಡಿಯಂ ಸ್ಟಿಕರ್ಸ್ ಎಲ್ಲ ಹಾಕಿದ್ದಾರೆ, ನೋಡಬಹುದು. ಅಂಡ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಇದಕ್ಕೆ ಎನ್ಕ್ವೈರಿ ತುಂಬಾ ಜಾಸ್ತಿ ಇದೆ ಅನ್ಕೋತೀನಿ. ತುಂಬಾ ಜಾಸ್ತಿ ಇದೆ. ಓಕೆ, ಪ್ರೈಸಿಂಗ್ ಸರ್ ಪ್ರೈಸಿಂಗ್ 1,98,000 ಕೊಡ್ತೀನಿ. ನೆಗೋಷಿಯಬಲ್? ನಿಮ್ ಚಾನಲ್ ಇಂದ ಬಂದವ್ರಿಗೆ ಎಲ್ಲಾರ್ಗು ನೆಗೋಷಿಯಬಲ್. ಓಕೆ, ಹಾಗೆ ಮತ್ತೊಂದು ಸರ್ ಇನ್ನೊಂದು ಗಾಡಿ ಇರೋದು ಸರ್, ಇದಕ್ಕೆ ಮ್ಯಾಗ್ವಿಲ್ಸ್ ಎಲ್ಲ ಇದೆ. 1,25,000 ಕೊಡ್ತೀನಿ. 1 ಲಕ್ಷ. ಓನರು? ಸೆಕೆಂಡ್ ಓನರ್. ಹೌದು. ಓಡಿರೋದು ಅಂದಾಜು 85,000-90,000 ಓಡಿರುತ್ತೆ. ಗಾಡಿ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಅಂಡ್ ಒಂದ್ ಸ್ವಲ್ಪ ನಿಮ್ಗೆ ಇದೆಲ್ಲ ಅದೆಲ್ಲ ಮಾಡಿಸ್ಕೊಡ್ತೀನಿ. ಎಲ್ಲ ನಾನು ಮಾಡಿಸ್ಕೊಡ್ತೀನಿ. ಫೈನಲ್ ಪ್ರೈಸ್ ಬಂದಿರೋದೇ ಇವಾಗ್ಲೇ, ಅದಕ್ಕೋಸ್ಕರ ಹಂಗೆ ಮಾಡಿಸ್ಕೊಡ್ತೀನಿ. 1,25,000 ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದು ಫ್ರೆಶ್ FC ಇನ್ಸೂರೆನ್ಸ್ ಗಾಡಿ. A to Z ಕಾರ್ ಪಾಯಿಂಟ್ಸ್ ಮಾಡಕ್ ಆಗೋದಿಲ್ಲ ಸರ್. ಹೆಡ್ಡರ್ ಇದೆ. ಹೌದು, ಹೆಡ್ಡರ್ ಇದೆ, ಮ್ಯಾಗ್ವಿಲ್ ಇದೆ, ಬ್ಯಾಕ್ ಸ್ಪಾಯ್ಲರ್ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಗಾಡಿ. ಓಕೆ, ಹಾಗೆ ಬ್ಲಾಕ್ ಕಲರ್ ಒಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್. ಸರ್ ಇದು ಅಷ್ಟೇ ಮ್ಯಾಗ್ವಿಲ್ ಜೊತೆ ಇದೆ ಗಾಡಿ. ಓಕೆ, ಇದು ಮ್ಯಾಗ್ವಿಲ್. ಹೌದು. ಏನ್ ಸರ್ ಈ ಸರ್ತಿ ಮ್ಯಾಗ್ವಿಲ್ ಇರೋದು ತುಂಬಾ ಜಾಸ್ತಿ ತಂದಿದ್ದೀರಾ? ಸರ್ ಡೀಸೆಲ್ ಗಾಡಿ 2006 ಮಾಡಲ್ ಡೀಸೆಲ್ ಗಾಡಿ, ಟಾಪ್ ಎಂಡ್ ಮಾಡಲು ಬರುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಜಸ್ಟ್ 98,000 ಕೊಡ್ತೀನಿ. 98,000ಕ್ಕೆ. ಸರ್ 2 ಲಕ್ಷದ ಬಡ್ಜೆಟ್ ಮೇಲೆ ಒಂದ್ ಗಾಡಿನೂ ಇಲ್ಲ, ಎಲ್ಲ 2 ಲಕ್ಷದ ಒಳಗಡೆನೆ. ಲೋನ್ ಎಂಟರ್ಟೈನ್ ಮಾಡೋದಿಲ್ಲ ಸರ್. ಲೋನ್ ಅಂತ ಕೇಳಲೇಬೇಡಿ, ಫೋನ್ ಮಾಡಿ. ಡೌನ್ ಪೇಮೆಂಟ್ ಅಂತೂ ಇಲ್ಲ, ಫುಲ್ ಕ್ಯಾಶ್ ತಗೊಂಡು ಹೋಗ್ಬೇಕು. ಡೌನ್ ಪೇಮೆಂಟ್ ಕೇಳಿ, ಡೌನ್ ಪೇಮೆಂಟ್ ಅನ್ಬಿಟ್ಟು ಆ ಕ್ಯಾಶ್ ಅಲ್ಲೇ ಬನ್ನಿ. ಕಾರ್ ತಗೊಂಡೋಗಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನು ತರಬೇಕು, ಏನು ಬೇಡ, ಗಾಡಿ ತಗೊಂಡು ಹೋಗ್ಬೇಕಷ್ಟೇ. 98,000 ಕೊಟ್ಟು ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್. ಸರ್ ಇದು ಅಷ್ಟೇ ಡೀಸೆಲ್ ಗಾಡಿ. ಇದು ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್. ಓನರ್ ಸರ್ 3rd ಓನರ್ ಆಗಿದೆ. ಓಡಿರೋದು ಅಂದಾಜು ಸರ್? ಸರ್ ಅದೇ ಒಂದು 75,000-80,000 ಓಡಿರುತ್ತೆ. ಓಕೆ, ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿದೆ. ಮ್ಯಾಗ್ವಿಲ್ ಬರುತ್ತೆ ನಿಮ್ಗೆ. ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್. ಪ್ರೈಸಿಂಗ್ ಸರ್, ಪ್ರೈಸಿಂಗ್ 1,38,000 ಕೊಡ್ತೀನಿ. 1,38,000 ಬಂದ್ರೆ 1,30,000 ಮಾಡ್ಕೊಡ್ತೀನಿ. ಓಕೆ, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ. FC. ಹೌದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಬೀಟ್ ಇರೋದು ಸರ್. ಸರ್ ಚವರ್ಲೆಟ್ ಬೀಟ್ ಡೀಸೆಲ್ ಗಾಡಿ. ಇದು ಡೀಸೆಲ್ ಗಾಡಿ. ಇದು ಫ್ಯಾನ್ಸಿ ಮ್ಯಾಗ್ವಿಲ್ಸ್ ಇದೆ. ಮ್ಯಾಗ್ವಿಲ್ ಇದೆ, ಹೌದು. ಅಂಡ್ ಗಾಡಿ ತಗೊಂಡ್ರೆ ₹1 ಖರ್ಚಿಲ್ಲ ಅನ್ಕೋತೀನಿ. ₹1 ಖರ್ಚಿಲ್ಲ. ಓಕೆ, ಅದು ಕರ್ನಾಟಕ ಗಾಡಿ. ಇಂಟೀರಿಯರ್ ಹೋಗೋದ್ರೆ ಪೆಟ್ರೋಲ್ ಅಲ್ವಾ? ಡೀಸೆಲ್ ವೇರಿಯಂಟ್, ಫ್ಯಾನ್ಸಿ ಮ್ಯಾಗ್ವಿಲ್, ಟಾಪ್ ಎಂಡ್ ಬರುತ್ತೆ. ಓಕೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ಅಂತಂದ್ರೆ 20 ಆರಾಮಾಗಿ ಮೈಲೇಜ್ ಬರುತ್ತೆ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಸರ್, ಎಲ್ಲ ಕ್ಲಿಯರ್ ಇದೆ. ಪ್ರೈಸಿಂಗ್ 20 ಮೈಲೇಜ್ ಬರ್ಲಿಲ್ಲ ಅಂದ್ರೆ ಗಾಡಿ ರಿಟರ್ನ್ ತಗೋತೀರಾ? ಹೌದು. ಪ್ರೈಸಿಂಗ್ 1,48,000 ಕೊಡ್ತೀನಿ. 1,48,000 ಸರ್ ಬಂದ್ರೆ 1,45,000 ಮಾಡ್ಕೊಡ್ತೀನಿ. 1,45,000 ನಿಮ್ಗೆ ಡೀಸೆಲ್ ವೇರಿಯಂಟ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ನಿಮ್ಗೆ ಎಲ್ಲಾನು ಬರುತ್ತೆ. ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಬೇರೆ ಆಡ್ ಆನ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಅದು ಬೇಡ ನಿಮ್ಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಫಿಯಟ್ ಪುಂಟೋ ಇರೋದು ಹೇಳಿ. ಇದು ಡೀಸೆಲ್ ಗಾಡಿ.
Fiat Punto ಡೀಸೆಲ್ ಗಾಡಿ 2009 ಮಾಡಲ್. ಮಲ್ಟಿ ಜೆಟ್ ಇಂಜಿನ್, ಅದು ಮ್ಯಾಗ್ವಿಲ್. ಹೌದು, ಕ್ವಾರ್ಟರ್ ಜೆಟ್ ಇಂಜಿನ್ ಎಲ್ಲ ಬರುತ್ತೆ. ಆಮೇಲೆ ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ಗಾಡಿ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 1,38,000 ಕೊಡ್ತೀನಿ. 1,38,000. 38,000 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಈಗ ಇಂಥ ಕಂಡೀಷನ್ ಗಾಡಿ ಕೊಟ್ಬಿಟ್ರೆ 1,38,000ಕ್ಕೆ ನಿಮ್ಗೆ ಮಲ್ಟಿ ಜೆಟ್ ಇಂಜಿನ್ ಸಖತ್ತಾಗಿರೋ ಗಾಡಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. A to Z ಕಾರ್ ಪಾಯಿಂಟ್ಸ್ ಆಮೇಲೆ ಬನ್ನಿ ಅಂತ. ಆಮೇಲೆ ಬನ್ನಿ ಸರ್. ಸ್ಯಾಂಟ್ರೋ ಜಿಂಕ್ 2009 ಮಾಡಲ್. ಇದು ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,35,000. 2009 ಮಾಡಲ್ ಗಾಡಿ. 2009 ಮಾಡಲ್. ಓನರ್ ಸರ್ ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿರುತ್ತೆ. ನಿಮ್ಗೆ ಓಡಿರೋದು ಅಂದಾಜು ಅಷ್ಟಾಗಿದೆ? ಓಡಿರೋದು ಒಂದು 90 to 95,000. FC ಇದೆಯಾ ಸರ್ ಇದಕ್ಕೆ? ಸರ್ FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಬಟ್ ಬೇಕಂದ್ರೆ ಮಾಡಿಸ್ಕೊಡ್ತೀನಿ ಸರ್. ನಮ್ ಕಸ್ಟಮರ್ ಗೆ ಒಂದ್ ಫೆಸಿಲಿಟಿ ಬೇಕು, ಎಲ್ಲ ಮಾಡಿಸ್ಕೊಡ್ತೀನಿ. ಸರ್ ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು. ನಿಮ್ಗೆ ಟೈರ್ ಕಂಡೀಷನ್ ನಾರ್ಮಲ್ ಆಗಿ ಬರುತ್ತೆ. ಜಿಂಗ್ ಆಗಿರೋದ್ರಿಂದ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ 2 ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಸರ್? ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇಲ್ವಾ? ಓಕೆ, ಇದೆಯಾ? ಇದೆ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ 1,35,000 ಕೊಡ್ತೀನಿ ಅಷ್ಟೇ. 1,30,000 ಕೊಡಿ. 1,30,000ಕ್ಕೆ ನಿಮ್ಗೆ ಸ್ಯಾಂಟ್ರೋ ಜಿಂಗ್ ಸಿಗ್ತಿರೋದು. ಓಕೆ, ಈ ಗಾಡಿ ತಗೊಂಡ್ರೆ ಮತ್ತೆ ರೀಸೇಲ್ ವ್ಯಾಲ್ಯೂನು ಚೆನ್ನಾಗಿ ಹೋಗುತ್ತೆ ಅಂತ. ಚೆನ್ನಾಗಿ ಹೋಗುತ್ತೆ.